ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಒಂದು ಹೊಂದಾಣಿಕಾ ರಾಜಕಾರಣ ಇತ್ತು. ಒಂದು ಪಕ್ಷಕ್ಕಾಗಿ ಒಂದು ಒಮ್ಮತದ ಹೋರಾಟವನ್ನು ಮಾಡಿದ್ರು. ಅದರಿಂದಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು. ಆದರೆ ಕಾಂಗ್ರೆಸ್ ಪಕ್ಷ ಹೊಸದಾಗಿ ಬಂದಂಥ ಸಿದ್ದರಾಮಯ್ಯ ಅವರಿಗೆ 7.5 ವರ್ಷಗಳ ಕಾಲ ಮುಖ್ಯಮಂತ್ರಿಯನ್ನು ಕೊಟ್ಟಿದೆ. ಮೂಲ ಕಾಂಗ್ರೆಸ್ಸಿಗರಾದಂಥ ಡಿ ಕೆ ಶಿವಕುಮಾರ್ ಅವರು ಕನಿಷ್ಠ 7.5 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥದ್ದು ಸಮಸ್ತ ಕಾಂಗ್ರೆಸ್ಸಿಗರ ಮತ್ತು ಸಾರ್ವಜನಿಕರ ಅಭಿಪ್ರಾಯವೂ ಕೂಡ ಆಗಿದೆ. ಮ್ಯಾಥಮೆಟಿಕ್ಸಲ್ಲಿ ಒಂದು ಫಾರ್ಮುಲಾ ಇದೆ, A+B² ಅಂತ. ಎ ಮತ್ತು ಬಿ ಸೇರೇ ಈ ಸರ್ಕಾರ ಬಂದಿರೋದು. ಅಂದರೆ ಈ ಎ ಮತ್ತು ಬಿ ಎಂಬ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಹೊಂದಾಣಿಕೆ ಮಾಡ್ಕೊಂಡು ಹೋದರೆ ಮಾತ್ರ ಆ ಫಾರ್ಮುಲಾ ಸಾಧ್ಯ, ಪಕ್ಷ ಉಳಿಲಿಕ್ಕೆ ಸಾಧ್ಯ. ಇಲ್ಲದಿದ್ದರೆ ಪಕ್ಷಕ್ಕೆ ಕೂಡ ಒಂದು ಕೆಟ್ಟ ಹೆಸರು ಮತ್ತು ಪಕ್ಷವೂ ಕೂಡ ವಿನಾಶದತ್ತ ಹೋಗುತ್ತೆ. ಇದನ್ನು ಬಿಟ್ಟು ದಯಮಾಡಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕನ್ನುವ ಸಾರ್ವಜನಿಕರ ಕೂಗಿಗೆ ಸಿದ್ದರಾಮಯ್ಯ ಅವರು ಸ್ಪಂದಿಸಬೇಕು ಅಂತಕ್ಕಂಥದ್ದು ಈ ಭಾಗದ ಒಕ್ಕರಲ ಒತ್ತಾಯ. ಅವರು ಮುಖ್ಯಮಂತ್ರಿ ಆಗಬೇಕಂತಕ್ಕಂಥದ್ದು ಅವರ ಒಂದು ಹೋರಾಟದ ಚುನಾವಣಾ ಸಂದರ್ಭದಲ್ಲಿ ನನಗೆ ಪೆನ್ನು ಪೇಪರ್ ಕೊಡಿ ಅಂತ ಹೇಳಿದ ಭಾಷಣವನ್ನು ಮಾಡಿದಂಥ ಸಂದರ್ಭದಲ್ಲಿ ಆದಷ್ಟು ಸಾಕಷ್ಟು ಸಮುದಾಯ, ಈ ಭಾಗದ ಒಂದು ದೊಡ್ಡ ಸಮುದಾಯ ಒಂದಾಗಿ ಮತ ನೀಡಿದರ ಪರಿಣಾಮವಾಗಿ ಮಂಡ್ಯ ಜಿಲ್ಲೆ ಸೇರಿದಂತೆ ಬೇರೆ ಬೇರೆ ಮೈಸೂರು ಪ್ರಾಂತ್ಯದಲ್ಲಿ ಹೆಚ್ಚು ಒಕ್ಕಲಿಗ ಶಾಸಕರು ಆಯ್ಕೆಯಾಗಲಿಕ್ಕೆ ಕಾರಣವಾಗಿದೆ. ಇದನ್ನು ಮತ್ತೆ ಹಿಂದುಳಿದ ವರ್ಗಗಳ ಮತಗಳು ಮತ್ತು ಅಹಿಂದ ಮತಗಳ ಕ್ರೋಢೀಕರಣವು ಕೂಡ ಸಿದ್ದರಾಮಯ್ಯ ಅವರಿಂದ ಆಗಿದೆ, ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಹಾಗಂತ ಸಿದ್ದರಾಮಯ್ಯ ಅವರಿಗೆ ಅಧಿಕಾರವನ್ನು ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ 7.5 ವರ್ಷಗಳ ಕಾಲ ನುಡಿದಂತೆ ಸಿದ್ದರಾಮಯ್ಯ ಅವರಿಗೆ ಅಧಿಕಾರವನ್ನು ಕೊಟ್ಟಿದೆ. ಅದೇ ರೀತಿ ಸಿದ್ದರಾಮಯ್ಯ ಅವರು ಮಾಡಿಕೊಂಡಂಥ ಒಪ್ಪಂದಂತೆ ಇನ್ನುಳಿದ 2.5 ವರ್ಷಗಳ ಕಾಲ ಡಿ ಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಮಾಡಬೇಕನ್ನೋದು ಈ ಭಾಗದ ಜನರ ಒತ್ತಾಯವಾಗಿದೆ.